ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ದಿಟ್ಟ ನಿರ್ಧಾರದ ಪರಿಣಾಮವಾಗಿ 50%ಕ್ಕೂ ಹೆಚ್ಚು ಏನು ಮಹಿಳೆಯರು ದೇಶದಲ್ಲಿದ್ದಾರೆ ಅವ್ರಿಗೆ ಒಂದು ರಾಜಕೀಯ ಶಕ್ತಿಯನ್ನು ಕೂಡ ಕೊಡಬೇಕು ಅನ್ನುವ ಸದುದ್ದೇಶ ಇಟ್ಕೊಂಡು ದೇಶದ ನಾರಿ ಶಕ್ತಿಗೆ 33% ಅಷ್ಟು ರಿಸರ್ವೇಶನ್ ಅನ್ನ ಲೋಕಸಭೆ ಇರ್ಬೋದು ವಿಧಾನಸಭೆಗಳಲ್ಲಿರ್ಬೋದು ಕೊಡಬೇಕು ಅಂತೇಳಿ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡು 16, 17, 18 ಲೋಕಸಭೆ ಒಂದು ವಿಶೇಷ ಅಧಿವೇಶನವನ್ನು ಕೂಡ ಕರೆದು ಇವತ್ತು ಕಾನೂನನ್ನ ಅನುಷ್ಠಾನ ತರೋದಕ್ಕೆ ಇವತ್ತು ಪ್ರಧಾನಮಂತ್ರಿಗಳು ದಾಪುಗಾಲು ಹಾಕ್ತಾ ಇದ್ದಾರೆ. ಮತ್ತೆ ಅವರು ದೃಢವಾಗಿ ನಂಬಿರ್ತಕ್ಕಂಥದ್ದು ಭಾರತ ಒಂದು ಅಭಿವೃದ್ಧಿಶೀಲ ರಾಷ್ಟ್ರ ಆಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ ಮಹಿಳೆಯರ ಪಾತ್ರ, ಈ ದೇಶದ ನಾರಿ ಶಕ್ತಿಯ ಪಾತ್ರ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಅಂತ ನಾರಿ ಶಕ್ತಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಕೂಡ ಕೊಡಬೇಕು, ಒಂದು ರಾಜಕೀಯ ಶಕ್ತಿಯನ್ನು ಕೂಡ ಕೊಡುವಂತ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ದುರಂತ ಏನಪ್ಪಾ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ನವರು ಮೊಸರಲ್ಲಿ ಕಲ್ಲು ಹುಡುಕುವಂತ ಕೆಲಸವನ್ನ ಮಾಡ್ತಾ ನರೇಂದ್ರ ಮೋದಿಜಿಯವರ ಈ ನಿರ್ಧಾರದ ಬಗ್ಗೆ ಪೊಲಿಟಿಕಲ್ ಗಿಮಿಕ್ ಅನ್ನೋ ಮಾತನ್ನ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳಿರುವಂತದ್ದು ದುರ್ದೈವ. ನಾನು ತಮ್ಮ ಮುಖೇನ ಗೌರವಾನ್ವಿತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗನ್ನ ಆಗ್ರಹ ಪಡಿಸ್ತೇನೆ, ತಮ್ಮ ಈ ಹೇಳಿಕೆ ಈ ದೇಶದ ನಾರಿ ಶಕ್ತಿಗೆ ಅಪಮಾನ ಮಾಡಿರುವಂತದ್ದು. ಪ್ರಧಾನಮಂತ್ರಿಗಳನ್ನ ಏನ್ ಹೇಳಿದ್ದಾರೆ, ಏನಿವತ್ತು 33% ಮಹಿಳೆಯರಿಗೆ ಒಂದು ಆರಕ್ಷಣೆ, ಒಂದು ರಿಸರ್ವೇಶನ್ ಕೊಡ್ತಾ ಇದ್ದೇವೆ, ಇದರ ಕ್ರೆಡಿಟ್ ಅನ್ನ ನಾನ್ ತೆಗೆದುಕೊಳ್ಳೋದಿಲ್ಲ, ಈ ದೇಶದ ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಕೂಡ ಇದರ ಕ್ರೆಡಿಟ್ ಹೋಗ್ತದೆ, ಈ ಮಾತನ್ನ ಹೇಳಿದ್ದಾರೆ. ಆದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ನವ್ರು ಈ ರೀತಿ ಕೀಳು ಮಟ್ಟದ ರಾಜಕಾರಣ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಶಾಸಕರಿಗೆ ಮಾಡೋದಕ್ಕೆ ಏನು ಕೆಲಸ ಇಲ್ಲ. ಸರ್ಕಾರ ಇವತ್ತು ಬದುಕಿದೆಯಾ ಅಂತೇಳಿ ಆಡಳಿತ ಪಕ್ಷದ ಶಾಸಕರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಶಾಸಕರುಗಳಿಗೆ 25 ಕೋಟಿ ಅನುದಾನ ಕೊಡ್ತೇವೆ ಅಭಿವೃದ್ಧಿಗೆ ಅಂತೇಳಿ ಮೂಗಿಗೆ ತುಪ್ಪ ಹಚ್ಚಿದ ಬಿಟ್ರೆ ಇವತ್ತು ಕೂಡ ಅನುದಾನ ಬಿಡುಗಡೆ ಆಗಿಲ್ಲ. ಮತ್ತೊಂದು ಕಡೆ ಶಾಸಕರು, ಆಡಳಿತ ಪಕ್ಷ ಶಾಸಕರು ಮಂತ್ರಿ ಯಾರೋ ಆಗೋಣ ಅಂತೇಳಿ ಇವತ್ತು ಅವರ ಹಪಾಪಿಯೊತ್ತೇನಿದೆ ದೆಹಲಿಗೆ ಹೋಗಿ ದೌಡಾಯಿಸಿರುವಂತದ್ದು. ಆಡಳಿತ ಅಂತ ಸಂಪೂರ್ಣ ಕುಸಿದು ಬಿದ್ದಿದೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಎಲ್ಲಿದ್ದಾರೆ, ಉಪಮುಖ್ಯಮಂತ್ರಿಗಳು ಯಾವ ರಾಜ್ಯದಲ್ಲಿದ್ದಾರೆ, ಇದು ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ನನಗನ್ಸ್ತದೆ ಈ ಸರ್ಕಾರದ ಬಗ್ಗೆ ರಾಜ್ಯದ ಜನಕ್ಕೆ ಈಗಾಗಲೇ ಆಸಕ್ತಿ ಹೊರಟೋಗಿದೆ. ಬಹುಶಃ ಈ ಉಪಚುನಾವಣೆ ಫಲಿತಾಂಶದ ನಂತರ ಯಾವ್ಯಾವ ರೀತಿಯ ರಾಜಕಾರಣ ಅಲ್ಲೋಲ ಕಲ್ಲೋಲ ಆಗ್ತದೆ ನಾವು ಕಾದ್ ನೋಡಿ. ದಾವಣಗೆರೆ ಬೆಂಗಲ್ಗೆ ನಿಜರ್ ಅಹಮದ್ ರಾಜೀನಾಮೆ ಕೊಡಿ ಅಂತ ಹೇಳಿ ಒಂದು ರೀತಿ ಕಾಂಗ್ರೆಸ್ಗೆ ಹಿನ್ನಡೆ ಅಂತ. ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ದಾವಣಗೆರೆ ದಕ್ಷಿಣ ಇರ್ಬೋದು, ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗಳೇ ನಡೆದಿದ್ದಾವೆ. ನಮ್ಮ ಕಾರ್ಯಕರ್ತರ ಶ್ರಮ, ಪ್ರತಿ ಬೂತ್ ಮಟ್ಟದಲ್ಲೂ ಕೂಡ ನಮ್ಮ ಕಾರ್ಯಕರ್ತರು, ವಿಸ್ತಾರಕರು ಮತ್ತೆ ನಮ್ಮ ಎಲ್ಲ ಪಕ್ಷದ ಮುಖಂಡರು ಒಗ್ಗಟ್ಟಾಗಿ ಇವತ್ತು ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡಿರುವಂತದ್ದು. ಮತ್ತೆ ಜನರಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದ್ದಂತ ಆಕ್ರೋಶ, ಇದೆಲ್ಲದರ ಪರಿಣಾಮ ಭಾರತೀಯ ಜನತಾ ಪಾರ್ಟಿ ಒಂದು ಅಭೂತಪೂರ್ವ ಗೆಲುವು ನಾವು ಸಾಧಿಸಲಿದ್ದೇವೆ. ಧನ್ಯವಾದ.